ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮನೆ ಮಗಳು ಭಾಗ್ಯ. ಇವತ್ತು ತೊಗರೆಕಾಳಿನ ಪಲ್ಯ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ತೊಗರಿಕಾಯಿನ ತಗೊಂಡು ಅದನ್ನು ಸಪ್ಪಿನ ಬಿಡಿಸ್ಕೊಂಡು ಅದರ ಕಾಳನ್ನು ಬಿಡಿಸ್ಕೋಬೇಕು. ಬಿಡಿಸ್ಕೊಂಡಿದ್ದಾದ್ಮೇಲೆ ಅವುಗಳನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಿದ್ದಾದ್ಮೇಲೆ ತೆಕ್ಕೊಂಡು ಇನ್ನು ಕಾರಳ್ಳು ಇರುತ್ತೆ, ಕಾರಳ್ಳನ್ನು ಹುರ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನಾವು ಸ್ವಲ್ಪ ಹಂಚು ಗರಮ್ ಆಗಿದೆ ಅಂತ ಕೆಳಗಿಟ್ಕೊಂಡು ಹುರ್ಕೋತಾ ಇದ್ವಿ. ಚೆನ್ನಾಗಿ ಅವು ಕೂಡ ಹುರ್ಕೊಂಡು ಇನ್ನು ಈ ಥರ ಕಲ್ಗಲ್ದಲ್ಲಿ ಕುಟ್ಕೋಬೇಕು. ಒಳಕಲ್ಲಲ್ಲಿ ಅಂತಾರೆ. ಅದರಲ್ಲಿ ಚೆನ್ನಾಗಿ ಒಂದು ಪೇಸ್ಟ್ ಗತೆ ಏನಲ್ಲ, ಒಂದು ದಪ್ಪಾಗಿ ಕುಟ್ಕೋಬೇಕು. ಚೆನ್ನಾಗಿ ಇನ್ನು ಇದೆಲ್ಲ ಕೆಲಸ ನಮ್ಮ ಅತ್ತೆಯವರು ಮಾಡ್ತಾಯಿದ್ದಾರೆ. ನಾನೇನು ಮಾಡ್ತಾಯಿಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಈ ಥರ ಉದುರಾಗಿ ಅಂತ ದಪ್ಪವಾಗಿ ಕುಟ್ಕೋಬೇಕು. ಇನ್ನು ಮಿಕ್ಸಿಗೆ ಭೀ ಹಾಕ್ಬೋದು, ಬಟ್ ಕಲ್ಗಲ್ದಲ್ಲಿ ಕುಟ್ಟಿರೋ ಟೇಸ್ಟೇ ಬೇರೆ ಅಲ್ವಾ, ಅದಕ್ಕೋಸ್ಕರ ಕಲ್ಗಲ್ದಲ್ಲಿ ಕುಟ್ತಾಯಿದ್ದೀವಿ. ಇನ್ನು ಯಾವಾಗಲೂ ಮನೆಯಲ್ಲಿ ಅತ್ತೆಯವರು ಹೀಗೆ ಮಾಡೋದು, ಅದಕ್ಕೋಸ್ಕರ ಕಲ್ಗಲ್ದಾಗೆ ಕುಟ್ಕೊಳತ್ತಿದ್ದೀವಿ. ಇನ್ನು ಕಲ್ಗಲ್ಲಲ್ಲಿ ಕುಟ್ಕೊಂಡಿದ್ದಾದಮೇಲೆ ಇನ್ನು ಇದಕ್ಕೆ ಹುರ್ಕೊಂಡಿದ್ವಿ ಅಲ್ವಾ ಕಾರಳ್ಳು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳತ್ತೀವಿ. ಅದು ಕುಟ್ಟಿದ್ರೆ ಹಾರೋಗ್ತವೆ ಅಂತಂದು ಅಲ್ಲೇ ಅರಿತಾ ಇದ್ದಾರೆ ಅತ್ತೆಯವರು. ಚೆನ್ನಾಗಿ ಅರ್ದ್ಕೊಂಡು ಬರೀಕಿ ಕುಟ್ಕೋಬೇಕು. ಇನ್ನು ನಾನು ಅಷ್ಟರಲ್ಲಿ ಹುಣ್ಸೆಕಾಯಿನ ನೆನೆ ಕುದಿಸ್ಕೊತಾ ಇದ್ದೀನಿ. ಯಾಕೆಂದರೆ ಹಣ್ಣು ಹುಣ್ಸೆಕಾಯಿನೂ ಹಾಕ್ಬೋದು, ಬಟ್ ಈ ಥರ ಹಸಿ ಹುಣ್ಸೆಕಾಯಿ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತದಂತ ಅದ್ರ ಸಲುವಾಗಿ ನಾನು ಹುಣ್ಸೆಕಾಯಿನ ಕುದಿಲಕ್ಕೆ ಇಡ್ಲತ್ತೀನಿ. ಇನ್ನು ಹುಣ್ಸೆಕಾಯಿ ಕುದಿಲಕ್ಕೆ ಇಡತನ ನಮ್ಮ ಮಾಮಿನೂ ಕೂಡ ಕಾರಳಿದ್ವಲ್ವ ಅದನ್ನು ಚೆನ್ನಾಗಿ ಬರೀಕು ಕುಟ್ಕೊಂಡಿದ್ರು ಈ ಥರ. ಇನ್ನು ನಾನು ಬಂದು ನೋಡೋವರೆಗೂ ಇನ್ನು ಹುಣ್ಸೆಕಾಯಿ ಭೀ ಒಂದು 5 ನಿಮಿಷದೊಳಗೆ ಹುಣ್ಸೆಕಾಯಿ ಕುದಿತಾವ. ಅದು ಭೀ ಕುದ್ದಿದ್ವು. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಇನ್ನು ಬೊಗಣಿನ ಇಟ್ಕೊಂಡು ಹುಣ್ಸೆಕಾಯಿನ ಈ ಥರ ಕಿವುಚ್ಕೋಬೇಕು. ಇನ್ನು ರಸ ಎಲ್ಲ ತೆಕ್ಕೊಂಡು ಇನ್ನು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಚಟಪಟನೆ ಅನ್ನೋವರೆಗೂ ಹುರಿಬೇಕು ಚೆನ್ನಾಗಿ. ಇನ್ನು ಹುರಿದಿದ್ಮೇಲೆ ಇನ್ನು ಬಳಗಡ್ಡಿ ಕುಟ್ಕೊಂಡು ಹಾಕೋಬೇಕು. ಬಳಗಡ್ಡಿಯಿಂದ ಟೇಸ್ಟ್ ಬರ್ತದೆ. ಇನ್ನು ಅಲ್ಲ ಬಳಗಡ್ಡಿ ಪೇಸ್ಟ್ ಇದ್ದರೆ ಹಾಕೋಬೋದು. ಇನ್ನು ನಮ್ಮ ಮನೆಯಲ್ಲಿ ಅಲ್ಲ ಬಳಗಡ್ಡಿ ಪೇಸ್ಟ್ ಇರಲಿಲ್ಲ, ಅದಕ್ಕೋಸ್ಕರ ಯಾವಾಗಲೂ ಬಳಗಡ್ಡಿ ಒಂದೇ ಕುಟ್ಟಿ ಹಾಕ್ತಾರೆ. ಕುಟ್ಟಿ ಇಟ್ಕೊಂಡಿರೋ ತೊಗರೆಕಾಳಿಗೆ ಇನ್ನು ಅದಕ್ಕೆ ಅರಿಶಿಣ ಉಪ್ಪು ಹಾಕಿ ಬಗಾರ್ ಹಾಕಿದ್ವಲ್ವ ಅದಕ್ಕೆ ಬೊಗಣಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಉಪ್ಪು ಅರಿಶಿಣ ಎಲ್ಲ ಮಿಕ್ಸ್ ಆಗಿದ್ಮೇಲೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ಇನ್ನು ನೀರು ಬಿಡ್ತಾವಲ್ವ ಅದ್ರಾಗ ಹುರ್ಕೊಂಡಿದ್ವಿ, ಆದರೂ ಅದ್ರಾಗಿರೋ ಹಸಿ ವಾಸನೆ ಹೋಗುತ್ತಾನೆ ಚೆನ್ನಾಗಿ ಹುರ್ಕೊಂಡು ಇನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ, ಕೆಂಪು ಖಾರನೂ ಹಾಕ್ಬೋದು, ಇಲ್ಲ ಹಸಿ ಖಾರನೂ ಹಾಕ್ಬೋದು. ಏನು ಮಕ್ಕಳೆಲ್ಲ ಇದ್ದಾರೆ ಅಂತಂದು ನಾವು ಕೆಂಪು ಖಾರನೇ ಹಾಕಿದ್ದೀವಿ. ಇನ್ನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಹುಣ್ಸೆಕಾಯಿ ರಸ ಹಾಕ್ಕೋಬೇಕು. ಹುಣ್ಸೆಕಾಯಿ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಇದು ಕಾರಳಿನ ಹಿಂಡಿ ಕುಟ್ಕೊಂಡಿದ್ವಲ್ವ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಇನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋಬೋದು. ಗಟ್ಟಿಯಾಗೂ ಆದರೂ ಚೆನ್ನಾಗಿರುತ್ತೆ. ಇಲ್ಲ ನಮ್ಗೆ ಗಟ್ಟಿ ಬೇಕಾಗಿಲ್ಲ ಅಂದರೆ ನೀವೊಂದು ಗ್ಲಾಸು ಇಲ್ಲ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಪಲ್ಯನ ಮಾಡ್ಕೋಬೋದು. ಈ ಪಲ್ಯ ರೊಟ್ಟಿಗಾದರೂ ಅನ್ನಕ್ಕಾದರೂ ಸೂಪರ್ ಟೇಸ್ಟ್ ಇರ್ತದೆ. ಇನ್ನು ಇದಕ್ಕೆ ಮನೆಯಲ್ಲಿ ಕರಿ ಖಾರ ಇತ್ತಂತ ಕರಿ ಖಾರ ಮತ್ತು ಕಸೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಇನ್ನು ನಮ್ಮ ಮನೆಗೆ ಇತ್ತಂತಂದು ನಾವು ಹಾಕ್ಲತ್ತೀವಿ. ಇನ್ನು ಇದಕ್ಕೆ ಇನ್ನೂ ಸ್ವಲ್ಪ ಗಟ್ಟಿ ಅದಂತ ತಿಳ್ಕೊಂಡು ಇನ್ನೂ ಇಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕುದಿಸ್ಕೋಬೇಕು. ಕುದಿಸ್ಕೊಂಡಿದ್ಮೇಲೆ ಇನ್ನು ಬಿಸಿ ಬಿಸಿ ರೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದ್ರೆ ಆಗೋಯ್ತು. ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.